ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಂದ್ರೆ ವಕ್ಫ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸರಿ ರಣಕಹಳಿಯನ್ನ ಮೊಳಗಿಸೋದಿಕ್ಕೆ ಮುಂದಾಗಿದ್ದು ಪಾಂಚಜನ್ಯವನ್ನ ಮೊಳಗಿಸೋದಿಕ್ಕೆ ತಯಾರಿಯನ್ನ ನಡೆಸಿದೆ. 2 ಬಣಗಳಾಗಿ 4 ತಂಡಗಳಾಗಿ ರಚನೆಯಾಗಿದ್ದು ರಾಜ್ಯದಾದ್ಯಂತ ಎಲ್ಲಾ ಕೇಂದ್ರಗಳಲ್ಲೂ ಜಿಲ್ಲಾ ಕೇಂದ್ರ ಆಡಳಿತ ಕೇಂದ್ರಗಳಲ್ಲಿ ಬೃಹತ್ ಹೋರಾಟ. ವಕ್ಫ್ ವಿರುದ್ಧ ರಾಜ್ಯಾದ್ಯಂತ ಬಿಜೆಪಿಯಿಂದ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ನವೆಂಬರ್ 21, 22ರಂದು ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಅಂದ್ರೆ ನಾಳೆ ನಾಡಿದ್ದು ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಕರೆ ಕೊಟ್ಟಿದ್ರು. ಅಂತೆ ಪ್ರತಿಭಟನೆ ಆಗುತ್ತೆ. ಬಣಗಳಾಗಿತ್ತು, ಬಣಗಳು ಕೂಡ ಅದೇ ಪ್ಲಾನ್ ಅಲ್ಲಿದ್ರು. ಈಗ ಛಲವಾದಿ ನಾರಾಯಣಸ್ವಾಮಿ, ಆರ್ ಅಶೋಕ್ ಹಾಗೆ ವಿಜಯೇಂದ್ರ ಇವರುಗಳ ತಂಡ ಮುಂದಾಗ್ತಾ ಇದ್ದು ತಂಡಗಳಾಗಿ ರಚಿಸಿಕೊಂಡಿದೆ. ಆಗ್ಲೇ ನಾನು ಹೇಳಿದೆ ವಿಜಯೇಂದ್ರ ಅವರ ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಏನು ಅಂತ ನಾನು ಆಗ ಹೇಳ್ತಾ ಇದ್ದೆ. ಜೋಶಿ, ಶೆಟ್ಟರ್, ಕೂಬಾ, ಅಶ್ವಥ್ ನಾರಾಯಣ್, ನಿರಾಣಿ, ಶ್ರೀರಾಮುಲು, ರಮೇಶ್ ಜಾರಕಿಹೊಳಿ, ಕಡಾಡಿ, ಹಾಲಪಾಚಾರ್, ಸುನಿಲ್ ವಲ್ಯಾಪುರೆ, ಜಿರಲೆ ಇವರೆಲ್ಲರೂ ಕೂಡ ಇರ್ತಾರೆ ಅಂತ. ಸಂಚಾಲಕರಾಗಿ ಪಿ ರಾಜೀವ್ ಅವರನ್ನ ಆ ಭಾಗಕ್ಕೆ ಅಂದ್ರೆ ಈ ಪ್ರವಾಸಿ ಜಿಲ್ಲೆಗಳವರು ಕೊಪ್ಪಳ, ಗದಗ, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಯಾದಗಿರಿ, ಕಲಬುರಗಿ, ಬೀದರ್ ಇಲ್ಲಿನ ಸಂಯೋಜಕರಾಗಿ ಅರುಣ್ ಶಹಾಪುರೆ, ಹರೀಶ್ ಪೂಂಜಾ, ಶೈಲೇಂದ್ರ ಅವರಿರ್ತಾರೆ. ಇನ್ನ ಆರ್ ಅಶೋಕ್ ಅವರ ಟೀಮಲ್ಲಿ ಬಸವರಾಜ ಬೊಮ್ಮಾಯಿ, ಶೋಭಾ ಕರಂದಾಜೆ, ಬಸನಗೌಡ ಪಾಟೀಲ್ ಯತ್ನಾಳ್, ಶ್ರೀ ರಾಜು ಗೌಡ, ರೇಣುಕಾಚಾರ್ಯ, ಮಹೇಶು, ದೊಡ್ಡನಗೌಡ ಪಾಟೀಲ್, ಶ್ರೀಮತಿ ಭಾರತಿ ಶೆಟ್ಟಿ, ನವೀನ್ ಕುಮಾರ್, ವಸಂತ್ ಕುಮಾರ್ ಇವರು ಯಾವ್ಯಾವ ಜಿಲ್ಲೆಗಳಿಗೆ ಹೋಗ್ತಾರೆ ಅಂದ್ರೆ ಚಾಮರಾಜನಗರ, ಮೈಸೂರು ನಗರ, ಗ್ರಾಮಾಂತರ, ಮಂಡ್ಯ, ಹಾಸನ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ ಭಾಗಕ್ಕೆ ಹೋಗ್ತಾರೆ. ಇಲ್ಲಿ ಸಂಚಾಲಕರಾಗಿ ಪ್ರೀತಮ್ ಗೌಡ ಅವರನ್ನ ನೇಮಕ ಮಾಡಲಾಗಿದೆ. ಸಂಯೋಜಕರಾಗಿ ವಿನಯ್ ಬೆದರೆ, ಅರುಣ್ ಅಶ್ವಿನ್ ಗೌಡ ಅವರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಛಲವಾದಿ ನಾರಾಯಣಸ್ವಾಮಿ ಅವರು ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಮಧುಗಿರಿ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಹುಬ್ಳಿ ಈ ಭಾಗಕ್ಕೆ ಹೋಗ್ತಾರೆ. ಅವ್ರ ಜೊತೆಗೆ ಸದಾನಂದ ಗೌಡ, ಬಿ ಸೋಮಣ್ಣ, ಸಿಟಿ ರವಿ, ನಳಿನ್ ಕುಮಾರ್ ಕಟೀಲ್, ಅರವಿಂದ್ ನಿಂಬಾವಳಿ, ಜೊತೆಗೆ ಮುನಿಸ್ವಾಮಿ, ಅರ್ಗ ಜ್ಞಾನೇಂದ್ರ, ಬಿಸಿ ಪಾಟೀಲ್, ನಾರಾಯಣಸ್ವಾಮಿ, ಸುಬ್ಬಾರೆಡ್ಡಿ ವಕೀಲರು ಇವರುಗಳು ಕೂಡ ಇರ್ತಾರೆ. ಸಂಚಾಲಕರಾಗಿ ವಿ ಸುನೀಲ್ ಕುಮಾರ್ ಅವರ ನೇಮಕ ಆಗಿದೆ. ಇನ್ನು ಅಶ್ವಥ್ ನಾರಾಯಣ, ತಮೇಶ್ ಗೌಡ, ಅಂಬಿಕಾ ಹುಲಿನಾಯ್ಕರ್ ಸಂಯೋಜಕರಾಗಿ ಇರ್ತಾರೆ. ಈ ರೀತಿ 3 ತಂಡಗಳಾಗಿ ಮಾಡಿಕೊಂಡು ಇಲ್ಲಿ ಹೋಗ್ತಾ ಇರೋದು. ಇಲ್ಲೆಲ್ಲೂ ಯತ್ನಾಳ್ ಹೆಸರಿಲ್ಲ. ಇದ್ದಿದ್ರು ಅವ್ರು ಹೋಗ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಸದ್ಯ